Chapter 1, The Wonderful World of Science. As human beings, we have always been curious about our surroundings. ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದು ಈ ನಮ್ಮ ಸರೌಂಡಿಂಗ್ಸ್ ನೇಚರ್, ಟ್ರೀಸ್, ಅನಿಮಲ್ಸ್, ಆರ್ಗನಿಸಮ್ಸ್ ಇವೆಲ್ಲ ಹೆಂಗೆ ಬಂದವು ಮತ್ತು ಯಾವ್ಯಾವ ಥರ ಜೀವಿಸ್ತಾನ ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋದು ಭಾಳ ಕ್ಯೂರಿಯಸ್ ಆಗಿರ್ತೈತಿ. ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಅವರ್ ಸರೌಂಡಿಂಗ್ಸ್ ಆ್ಯಂಡ್ ಆಸ್ಕಿಂಗ್ ಕ್ವಶನ್ಸ್ ರೈಟ್ ಫ್ರಮ್ ಅವರ್ ಚೈಲ್ಡ್ಹುಡ್. ನಮ್ಮ ಚೈಲ್ಡ್ಹುಡ್ಡಿಂದನೂ ನಾವು ನಮ್ಮ ಸರೌಂಡಿಂಗ್ಸ್ ಬಗ್ಗೆ ಕ್ವಶನ್ಸ್ ಕೇಳೋದು ಮತ್ತು ಏನೇನು ಹೊಸದನ್ನು ಕಂಡುಹಿಡಿಯೋದಕ್ಕೆ ಭಾಳ ಕ್ಯೂರಿಯಾಸಿಟಿಯಿಂದ ಇರ್ತೀವಿ ನಾವು. ಡಿಡ್ ಯು ಎಂಜಾಯ್ ಡಿಸ್ಕವರಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅರೌಂಡ್ ಯು ಇನ್ ದ ಪ್ರಿಪ್ರೇಟರಿ ಸ್ಟೇಜ್ ಆಫ್ ಸ್ಕೂಲ್? ಅಂತಂದರೆ ನಮ್ಮ ಸ್ಕೂಲ್ ಏಜ್ ಒಳಗೆ ನಾವು ನಮ್ಮ ನೇಚರ್ ಬಗ್ಗೆ ಕಲಿತೀವಿ ಮತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಭಾಳ ಕ್ಯೂರಿಯಸ್ ಆಗಿರ್ತೀವಿ. ಆ್ಯಸ್ ಯು ಎಂಟರ್ ದ ಮಿಡಲ್ ಸ್ಟೇಜ್ ವಿ ವಿಲ್ ಕಂಟಿನ್ಯೂ ದಿಸ್ ಫ್ಯಾಸಿನೇಟಿಂಗ್ ಜರ್ನಿ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಬ್ಯೂಟಿಫುಲ್ ವರ್ಲ್ಡ್ ವಿ ಲೈವ್ ಇನ್, ಆ್ಯಂಡ್ ಫಾರ್ ದ್ಯಾಟ್ ವಿ ಹ್ಯಾವ್ ಅ ನ್ಯೂ ಸಬ್ಜೆಕ್ಟ್ ಸೈನ್ಸ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸೈನ್ಸ್. ಇವೆಲ್ಲದರ ಬಗ್ಗೆ ತಿಳ್ಕೋಬೇಕು, ಇವೆಲ್ಲ ಡಿಸ್ಕವರಿಯನ್ನು ಮಾಡಬೇಕು ಮತ್ತು ಎಕ್ಸ್ಪ್ಲೋರೇಷನನ್ನು ಮಾಡಬೇಕಪ್ಪ ಅಂತಂದರೆ ನಾವು ಒಂದು ಸಬ್ಜೆಕ್ಟ್ ಐತಿ ಸೈನ್ಸ್ ಅಂತ, ಆ ಸೈನ್ಸ್ ಅನ್ನೋವಂಥ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ತಿಳ್ಕೋಬೇಕು. ವೆಲ್ಕಮ್. Science is a way of thinking, observing and doing things to understand the world we live in and to uncover the secrets of the universe. Think of it is a big adventure. ಅಂತಂದ್ರೆ ಸೈನ್ಸ್ ಅನ್ನೋದು ಒಂದು ವೇ ಆಫ್ ಥಿಂಕಿಂಗ್, ಯೋಚನೆ ಮಾಡುವಂಥ ಒಂದು ಸಬ್ಜೆಕ್ಟ್ ಇದು. ಒಬ್ಸರ್ವಿಂಗ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ವಿ ಲೈವ್ ಇನ್. ಅಂತಂದರೆ ನಾವು ಜೀವಿಸುತ್ತಿರುವಂಥ ಈ ಒಂದು ವರ್ಲ್ಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಸೈನ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟ್ಸನ್ನು ನಾವು ಕಲಿತೀವಿ. ಆ್ಯಂಡ್ ಟು ಅನ್ಕವರ್ ದ ಸೀಕ್ರೆಟ್ಸ್ ಆಫ್ ದಿ ಯೂನಿವರ್ಸ್ ಒಳಗೆ ಟ್ರೀಸ್ ಹೆಂಗೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಕಂಡು ಹಿಡ್ದು ಇದ್ರ ಬಗ್ಗೆ ತಿಳ್ಕೊತೀವಪ್ಪ ಅಂತಂದರೆ ಇವೆಲ್ಲವನ್ನು ಎಲ್ರಿಗೂ ಕೂಡ ತಿಳಿಸ್ಕೊಡ್ತೀವಿ. ಸೈಂಟಿಸ್ಟ್ ಮಾಡ್ತಾರೆ ಈ ಕೆಲಸವನ್ನು. ಥಿಂಕಿಂಗ್ ಆಫ್ ಇಟ್ ಈಸ್ ಅ ಬಿಗ್ ಅಡ್ವೆಂಚರ್. ಇದು ತುಂಬ ಒಂದು ವಂಡರ್ಫುಲ್ ಅಡ್ವೆಂಚರ್ ಅಂತ ಹೇಳ್ಬೋದು. ವಿ ಆಸ್ಕ್ ಅ ಕ್ವಶನ್ಸ್, ಎಕ್ಸ್ಪ್ಲೋರ್ ದ ವರ್ಲ್ಡ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ಅಂತಂದ್ರೆ ನಾವು ಕ್ವಶನ್ಸನ್ನು ಕೇಳ್ತೀವಪ್ಪ ಅಂತಂದರೆ ಈ ಜಗತ್ತು ಹೆಂಗೆ ಸೃಷ್ಟಿ ಆಯಿತು ಮತ್ತು ಈ ಥರ ಆರ್ಗನಿಸಮ್ಸ್, ಲಿವಿಂಗ್ ಆರ್ಗನಿಸಮ್ಸ್ ಹೆಂಗೆ ಉಟ್ಕೊಂಡು ಮತ್ತು ವೆರೈಟಿ ಆಫ್ ಆರ್ಗನಿಸಮ್ಸ್ ಹೆಂಗೆ ಅನ್ನೋ ನಂಗೆ ಭಾಳಷ್ಟು ಕ್ವಶನ್ಸ್ ಬರ್ತಿರ್ತಾವೆ. ಫಾರ್ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಹ್ಯಾವ್ ಕ್ಯೂರಿಯಾಸಿಟಿ. ಎಲ್ಲವನ್ನು ಕಲಿಬೇಕು ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಇರಬೇಕು. ಅದಕ್ಕೋಸ್ಕರ ವಿಚ್ ಈಸ್ ವೇರ್ ದ ಟೈಟಲ್ ಆಫ್ ದಿಸ್ ಬುಕ್ ಕಮ್ಸ್ ಫ್ರಮ್. ಅಂತಂದರೆ ಕ್ಯೂರಿಯಾಸಿಟಿ ಅನ್ನೋಂಥ ಒಂದು ಈ ಬುಕ್ಕಿನ ಟೈಟಲ್, ಈ ಒಂದು ಬುಕ್ನ ಟೈಟಲ್ ಯಾವುದಪ್ಪ ಅಂತಂದರೆ ಕ್ಯೂರಿಯಾಸಿಟಿ. ಇದು ಇದ್ರ ಮೂಲಕ ಬಂದಂಥ ಇದು ಟೈಟಲ್, ಕ್ಯೂರಿಯಾಸಿಟಿ ಅಂತ ಬುಕ್ಕಿನ ಹೆಸರು. ವೆದರ್ ಇಟ್ ಈಸ್ ಸ್ಟಡಿಂಗ್ ಟೈನಿ ಗ್ರೇನ್ಸ್ ಆಫ್ ಸ್ಯಾಂಡ್ ಆರ್ ಮ್ಯಾಸಿವ್ ಮೌಂಟೇನ್ಸ್, ಅ ಲೀಫ್ ಆಫ್ ಗ್ರಾಸ್ ಆರ್ ಅ ವ್ಯಾಸ್ಟ್ ಫಾರೆಸ್ಟ್, ದಿರ್ ಈಸ್ ಆಲ್ವೇಸ್ ಸಮಥಿಂಗ್ ನ್ಯೂ ಆ್ಯಂಡ್ ಎಕ್ಸೈಟಿಂಗ್ ಟು ಡಿಸ್ಕವರ್. ಅಂತಂದ್ರೆ ಈಗ ಸ್ಯಾಂಡ್ ಒಳಗೆ ಗ್ರೇನ್ಸ್ ಬೆಳೆದಿರ್ತಾವೆ. ಅಂತಂದರೆ ಬೀಜಗಳನ್ನು ಬಿತ್ತಿರ್ತೀವಿ ಮತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು, ಸಸ್ಯಗಳು ಬೆಳೆದಿರ್ತಾವೆ. ಮತ್ತು ಮೌಂಟೇನ್ಸ್, ದೊಡ್ಡ ದೊಡ್ಡ ಮೌಂಟೇನ್ಸ್ ಇರ್ತಾವೆ. ಮತ್ತು ಲೀಫ್ ಆಫ್ ಗ್ರಾಸ್, ಹುಲ್ಲಿಂದ ಇದು ಇರ್ತೈತಿ. ಮತ್ತು ವ್ಯಾಸ್ಟ್ ಫಾರೆಸ್ಟ್, ವಿಶಾಲವಾದಂಥ ಅರಣ್ಯ. ಇವೆಲ್ಲದರ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಭಾಳ ಕ್ಯೂರಿಯಸ್ಸನ್ನು ಇರ್ತೀವಿ. ದೇರ್ ಈಸ್ ಆಲ್ವೇಸ್ ಸಮಥಿಂಗ್ ನ್ಯೂ ಆ್ಯಂಡ್ ಎಕ್ಸೈಟಿಂಗ್ ಟು ಡಿಸ್ಕವರ್. ಎಲ್ಲದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ, ಕಲಿಯೋದಕ್ಕೆ, ಕಂಡುಹಿಡಿಯೋದಕ್ಕೆ ಭಾಳ ಕ್ಯೂರಿಯಾಸಿಟಿ, ಎಕ್ಸೈಟಿಂಗ್ ಅಂತ ಹೇಳ್ಬೋದು. ಹ್ಯಾವ್ ಯು ಎವರ್ ಲುಕ್ಡ್ ಅಪ್ ಅಟ್ ದ ನೈಟ್ ಸ್ಕೈ ಆ್ಯಂಡ್ ವಂಡರ್ಡ್ ವೈ ದ ಸ್ಟಾರ್ಸ್ ಶೈನ್? ನೀವು ಯಾವಾಗಲಾದರೂ ರಾತ್ರಿ ಹೊತ್ತಿನಾಗ ಸ್ಕೈ ಕಡೆ ನೋಡಿ ಮತ್ತು ಎದಕ್ಕೆ ಇವು ಸ್ಟಾರ್ಸ್ ಎಲ್ಲ ಶೈನ್ ಆಗ್ತಾವ ಅಂತ ನೀವು ಯಾವಾಗಾದ್ರೂ ವಂಡರ್ ಆಗಿರೇನು? ಆರ್ ವಾಚ್ಡ್ ಅ ಫ್ಲವರ್ ಬ್ಲೂಮ್ ಆ್ಯಂಡ್ ವಂಡರ್ಡ್ ಹೌ ಇಟ್ ನೋಸ್ ವೆನ್ ಟು ಓಪನ್. ಅಂತಂದರೆ ಫ್ಲವರನ್ನು ನೋಡಿ ಅದು ಅರಳುವಂಥ ಸಮಯದಲ್ಲಿ ಅದು ಹೆಂಗೆ ಅರಳ್ತೈತಿ, ಹೆಂಗೆ ಓಪನ್ ಆಯ್ತೈತಿ ಅಂತ ನಿಮಗೆ ಆಶ್ಚರ್ಯವಾಗಿರ್ಬೋದು. ದೇರ್ ಈಸ್ ಜಸ್ಟ್ ಅ ಫ್ಯೂ ಆಫ್ ದ ಮೆನಿ ಮಿಸ್ಟರೀಸ್ ದ್ಯಾಟ್ ಸೈನ್ಸ್ ಹೆಲ್ಪ್ ಅಸ್ ಟು ಅನ್ರಾವೆಲ್. ಅಂತಂದರೆ ಇವಷ್ಟು ಅದ್ಭುತಗಳನ್ನು ಬಗ್ಗೆ ತಿಳ್ಕೊಳ್ಳೋದೇ ಇದು ಸೈನ್ಸ್. ಡಿಸ್ಕವರಿ ಮಾಡೋದು, ಎಕ್ಸ್ಪ್ಲೋರೇಷನ್ ಮಾಡೋದೇ ಸೈನ್ಸ್ ಅನ್ನೋಂಥ ಒಂದು ಸಬ್ಜೆಕ್ಟ್ನಲ್ಲಿ ನಾವು ಕಲಿಯೋದು. ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅಬೌಟ್ ಸೈನ್ಸ್ ಈಸ್ ದ್ಯಾಟ್ ಇಟ್ ಈಸ್ ಎವ್ರಿವೇರ್. ಅಂತಂದರೆ ಎಲ್ಲ ಸುತ್ತಮುತ್ತಲ ಸರೌಂಡಿಂಗ್ಸ್ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ಳೋದೇ ಸೈನ್ಸ್. ಇವೆಲ್ಲವನ್ನು ಒಳಗೊಂಡಿರುವಂಥ ಸಬ್ಜೆಕ್ಟೇ ಸೈನ್ಸ್ ಅಂತ ಹೇಳ್ಬೋದು. From the depths of the ocean to the ವ್ಯಾಸ್ಟ್ನೆಸ್ ಆಫ್ ಅವರ್ ಔಟರ್ ಸ್ಪೇಸ್. ಅಂತಂದರೆ ಓಷನ್ ಡಬ್ಸ್ ಅಂತ ಹಿಡಿದು ಮತ್ತು ನಮ್ಮ ಸ್ಪೇಸ್ನಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹಿಡಿದು ಅಂತಂದರೆ ಕಲಿಯೋದ್ರ ಬಗ್ಗೆನೇ ಸೈನ್ಸ್ ಅಲ್ಲೇ ಕಲಿತೀವಿ ನಾವು. ಫ್ರಮ್ ವಾಟ್ ಈಸ್ ದ ಕುಕಿಂಗ್ ಇನ್ ದ ಕಿಚನ್ ಟು ವಾಟ್ ಈಸ್ ಹ್ಯಾಪನಿಂಗ್ ಆನ್ ದ ಪ್ಲೇ ಗ್ರೌಂಡ್. ಅಂತಂದರೆ ಕಿಚನಲ್ಲಿ ಕುಕ್ ಮಾಡೋದು ಹಿಡಿದು ಮತ್ತು ಪ್ಲೇಗ್ರೌಂಡ್ನಲ್ಲಿ ಏನೇನು ಆಗ್ಲಕತ್ತೈತಿ ಅವೆಲ್ಲದ್ರ ಬಗ್ಗೆಯೂ ಕೂಡ ನಾವು ಸೈನ್ಸಲ್ಲೇ ಕಲಿತೀವಿ. ಸಮ್ ಆಫ್ ದ ಮೋಸ್ಟ್ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರೀಸ್ ಹೌ ಆಫನ್ ಕಮ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸಸ್. ಅಂತಂದರೆ